ಶ್ರೀ ಬಸವೇಶ್ವರ ಹಾಗೂ ಮಾರುತೇಶ್ವರ ಪಾದಾರ ವಿಂದಗಳಲ್ಲಿ ಹಣಿಮುಣಿದು ಶ್ರೀ ಬಸವೇಶ್ವರ ರಥೋತ್ಸವ ಹಾಗೂ ಶ್ರೀ ಮಾರುತೇಶ್ವರ ಓಕುಳಿಯ ನಿಮಿತ್ತವಾಗಿ ಶ್ರೀ ಸಿದ್ದರಾಮೇಶ್ವರ ನಾಟ್ಯ ಸಂಘ ಸಾಲಾಪುರ್ ಇವರು ಉತ್ತಮರ ಮಣಿತನ ಅರ್ಥಾತ್ ಧರ್ಮವಂತರು ಎಂಬ ಸುಂದರ ಸಾಮಾಜಿಕ ನಾಟಕದ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯ ಮಾನ್ಯ ಮಹೋದಯರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಪ್ರಥಮ ಘಟ್ಟ ಪ್ರಾರ್ಥನಾ ಗೀತೆ. ಈ ಒಂದು ಪ್ರಾರ್ಥನಾ ಗೀತೆಯನ್ನ ಈ ಒಂದು ನಾಟಕದಲ್ಲಿ ಆಗಮಿಸಿರುವಂತಹ ಸಂಗೀತ ಭಾಗದವರಲ್ಲಿ ಸವಿನಯ ಪ್ರಾರ್ಥನೆ. ಈ ಒಂದು ಪ್ರಾರ್ಥನಾ ಗೀತೆಯನ್ನ ಸಂಗೀತ ಭಾಗದವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀಶರಣ ಬಸವೇಶ್ವರ ಕಲಬುರಗಿ ಶ್ರೀಶರಣ ಬಸವೇಶ್ವರ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀಶರಣ ಬಸವೇಶ್ವರ ಕಲಬುರಗಿ ಶ್ರೀಶರಣ ಬಸವೇಶ್ವರ ಪರಮೇಶ್ವರ ಗುಂಡಗಿಯಲ್ಲಿ ನಿಮ್ಮಯ ಜನನ ಸಾಲುಕ್ಯ ಮನೆತನಕ್ಕೆ ನೀನಾದ ಕಿರಣ ಹರಳಗುಂಡಗಿಯಲ್ಲಿ ನಿಮ್ಮಯ ಜನನ ಸಾಲುಕ್ಯ ಮನೆತನಕ್ಕೆ ನೀನಾದ ಕಿರಣ ನಿತ್ಯವೂ ಮಾಡುವೆ ಗುರುವಿನ ಸ್ಮರಣ ನಿತ್ಯವೂ ಮಾಡುವೆ ಗುರುವಿನ ಸ್ಮರಣ ಸತ್ಯಕಾಯಕ ಜ್ಯೋತಿ ನೀನಾದೆ ಕಿರಣ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀಶರಣ ಬಸವೇಶ್ವರ ಕಲಬುರಗಿ ಶ್ರೀಶರಣ ಬಸವೇಶ್ವರ ಪರಮೇಶ್ವರ ಎರಡೆತ್ತು ನೀಲ ಹೂಡಿದೆ ಅನುವೆಂಬ ಬಲವಾನಿ ಹಸನಾನಿ ಮಾಡಿದೆ ಕ್ಷಮೆದ ಎರಡೆತ್ತು ನೀಲ ಹೂಡಿದೆ ಅನುವೆಂಬ ಬಲವಾನಿ ಹಸನಾನಿ ಮಾಡಿದೆ ಅವಸರ ತಿಳಿಸಲು ಕುಂತಿಯ ಹೂಡಿದೆ ಅವಸರ ತಿಳಿಸಲು ಕುಂತಿಯ ಹೂಡಿದೆ ಗುರುವೆಂಬ ಬೀಜವನ್ನು ಹೊಲದಲ್ಲಿ ಬಿತ್ತಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ
ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೀಶ್ವರ ಕಲಬುರಗಿ ಶ್ರೀ ಶರಣ ಕಲಬುರಗಿ ಶ್ರೀ ಶರಣ ಬಸವೀಶ್ವರ ಸಂಗೀತ ಸ್ವಾಗತ ಹಾಗೂ ಮಲಾರ್ಪಣೆ. ವೇದಿಕೆಯ ಮೇಲೆ ಆಸೀನರಾಗಿ ಈ ಒಂದು ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿಸಿರುವಂತಹ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತಿಸುವಂತಹ ಮತ್ತು ಮಾಲಾರ್ಪಣೆ ಮಾಡುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ಶ್ರೀ ಲಕ್ಷ್ಮಣ್ ದಂಡಗಿ ಹಾಗೂ ಮುತ್ತು ಪೂಜಾರವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಮೊದಲನೇ ಘಟ್ಟ ಸ್ವಾಗತ ಮತ್ತು ಮಾಲಾರ್ಪಣೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಸೋಮಶೇಖರ್ ಶಿವಲಿಂಗಪ್ಪ ಹಂಪಣ್ಣವರವರಿಗೆ ಈ ಊರಿನ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಕೃಷ್ಣ ಬಂಡೇರವರಿಂದ ಮಾಲಾರ್ಪಣೆ. ಮಾಲಾರ್ಪಣೆ ಮಾಡಿದಂತ ಕೃಷ್ಣ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ದುಂಡಪ್ಪ ನಾಗಪ್ಪ ದೇವರಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಧನಲಕ್ಷ್ಮಿ ನಿರ್ದೇಶಕರು ಕಾನ್ಪೇಟ್ ಇವರಿಗೆ ಈ ಊರಿನ ವತಿಯಿಂದ ಹಾಗೂ ಜಾತ್ರಾ ಕಮಿಟಿಯ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಸುಭಾಷ್ ಹನುಮಂತ್ ಬಂಡಿವಡರಿಂದ ಮಾಲಾರ್ಪಣೆ. ಮಾಲಾರ್ಪಣೆ ಮಾಡಿದಂತ ಶ್ರೀ ಮಂಜುನಾಥ್ ಬಂಡಿವಡ್ಡರ್ ಇವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವವರು ಶ್ರೀಮತಿ ಮಂಜುಳಾ ಮಂಜುನಾಥ್ ದೇವರೆಡ್ಡಿ ಕಾಂಗ್ರೆಸ್ ಮಹಿಳಾ ರಾಜ್ಯ ಕಾರ್ಯದರ್ಶಿಗಳು. ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಸಾಕ್ಷಿ ದಂಡಿಗೆ ಅವರಿಂದ ಮಾಲಾರ್ಪಣೆ. ಮಾಲಾರ್ಪಣೆ ಮಾಡಿದಂತ ಶ್ರೀ ಕುಮಾರಿ ಸಾಕ್ಷಿ ದಂಡಿಗೆ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸು ಇನ್ನೋರ್ವ ಅತಿಥಿಗಳಾದಂತಹ ಶ್ರೀಮತಿ ಮಾದೇವಿ ಬಸವರಾಜ್ ಉದುಪುಡಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸಾಲಾಪುರ್ ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನೇತ್ರಾ ಬಂಡೇರವರಿಂದ ಮಾಲಾರ್ಪಣೆ. ಮಾಲಾರ್ಪಣೆಯನ್ನು ಮಾಡಿದಂತ ಕುಮಾರಿ ನೇತ್ರಾ ಬಂಡಿವಡ್ಡರ್ ಇವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಲೂನ್ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಬಸಪ್ಪ ಅಪ್ಪಣ್ಣ ಬಟ್ಕುರ್ಕಿ ಸದಸ್ಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸಾಲಾಪುರ್ ಇವರಿಗೆ ಸಾಲಾಪುರದ ವತಿಯಿಂದ ಹಾಗೂ ಸಾಲಾಪುರ ಜಾತ್ರಾ ಕಮಿಟಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಾಗಪ್ಪ ಬಂಡೇರವರಿಂದ ಮಾಲಾರ್ಪಣೆ.
ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ಬಲೂನ್ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಕೃಷ್ಣ ನಾಗಪ್ಪ ಬಂಡಿವಡ್ಡರ್, ಗ್ರಾಮ ಪಂಚಾಯತ್ ಸಾಲಾಪುರ್, ಇವರಿಗೆ ಸಾಲಾಪುರದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಮಂಜುನಾಥ್ ಬಂಡಿಯವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪುಷ್ಪಾರ್ಚನೆ ಮಾಡಲು ಆಗಮಿಸಿದಂತ ಶ್ರೀ ಬಸಪ್ಪ ಸೋಮಪ್ಪ ಹಂಪಿಹೊಳಿ, ಮಾಜಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸಾಲಾಪುರ್, ಇವರಿಗೆ ಸಾಲಾಪುರ್ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಗಣಪತಿ ಬಂಡಿಯವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆ ಮಾಡಲು ಆಗಮಿಸಿದಂತ ಇನ್ನೋರ್ವ ಅತಿಥಿಗಳಾದಂತ ಶ್ರೀ ಬಸಪ್ಪ ಲಕ್ಷ್ಮಣ್ ಅವರಾದಿ, ಜಲಶೋಧಕರು, ಸಾಲಾಪುರ್, ಇವರಿಗೆ ಜಾತ್ರಾ ಕಮಿಟಿ ವತಿಯಿಂದ ಹಾಗೂ ಸಾಲಾಪುರ ಸಮಸ್ತ ದೈವದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ರಮೇಶ್ ಬಂಡಿಯವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪಾರಿವಾಳ ಹಾರಿಸುವವರು ಶ್ರೀ ಗಿರೀಶ್ ಚನ್ನಬಸಪ್ಪ ಹಂಪಿಹೊಳಿ, ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಾಲಾಪುರ್, ಇವರಿಗೆ ಸಾಲಾಪುರ್ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಮಂಜುನಾಥ್ ಬಂಡಿಯವರಿಂದ ಮಾಲಾರ್ಪಣೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಪಾರಿವಾಳ ಹಾರಿಸುವರು ಆದಂತ ಶ್ರೀ ಅನಿಲ್ ಭೀಮಪ್ಪ ಚಾಕ್ಲೇಬಿ, ಗ್ರಾಮ ಪಂಚಾಯತ್ ಸದಸ್ಯರು ಸಾಲಾಪುರ್, ಇವರಿಗೆ ಸಾಲಾಪುರ್ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಕೃಷ್ಣ ಬಂಡಿಯವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಸಸಿಗೆ ನೀರುಣಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀ ಬಸವರಾಜ್ ಬಂಡಿವಡ್ಡರ್, ಅಗ್ನಿಶಾಮಕ, ಮಾಜಿ PSI, ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಮಹೇಶ್ ಬಂಡಿಯವರಿಂದ ಮಾಲಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಮಿಂಚಿನ ಸಂಚಲನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀ ವೆಂಕಪ್ಪ ಹನುಮಂತ್ ಬಂಡಿವಡ್ಡರ್, ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಪ್ರವೀಣ್ ಬಂಡಿಯವರು ಮಾಲಾರ್ಪಣೆ. ಅದೇ ರೀತಿಯಾಗಿ ಮಿಂಚಿನ ಸಂಚಲನ ಕಾರ್ಯಕ್ರಮಕ್ಕೆ ಇನ್ನೋರು ಅತಿಥಿಗಳು ಆಗಮಿಸಿದಂತ
ಶ್ರೀ ಭರಮಪ್ಪ ಶಿವಪ್ಪ ಸೌದತ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರು ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಾಗೇಶ್ ಕುಲಗೋಡಿ ಅವರಿಂದ ಮಾಲಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರು ಆದಂತ ಶ್ರೀ ಅಶೋಕ್ ಶಿವಪ್ಪ ಗಾಣಗೇರ್ ದೈಹಿಕ ಶಿಕ್ಷಕರು ಹಾಗೂ ಪ್ರಧಾನ ಗುರುಗಳು ಮಾದರಿ ಸರ್ಕಾರಿ ಪ್ರಾಥಮಿಕ ಶಾಲೆ ಸಾಲಾಪುರ ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹಿರಿಯ ಹಿರೇಮಠ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಅತಿಥಿಗಳಾದಂತ ಶ್ರೀ ಯಲ್ಲಪ್ಪ ಕಾಮಪ್ಪ ಬಂಡಿವಡ್ಡರ್ ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಪ್ರವೀಣ್ ಬಂಡೇವರಿಂದ ಮಾಲಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಅತಿಥಿಗಳಂತ ಶ್ರೀ ಮಾನಿಂಗಯ್ಯ ಹಿರೇಮಠ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಈರಪ್ಪ ಚಂದ್ರಗಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇನ್ನೋರ್ವ ಅತಿಥಿಗಳಂತ ಶ್ರೀ ರಾಜು ಶೆಟ್ಟಪ್ಪ ಬಂಡಿವಡ್ಡರ್ ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಮಹೇಶ್ ಬಂಡೇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಂತ ಶ್ರೀ ಬಸಪ್ಪ ರುದ್ರಪ್ಪ ಗಾಣಗೇರ್ ಇವ್ರಿಗೂ ಕೂಡ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸಾಗರ್ ಬಂಡೇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಂತ ಶ್ರೀ ರಾಮಣ್ಣ ಬಂಡಿವಡ್ಡರ್ ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಕುಮಾರ್ ಬಂಡೇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇನ್ನೋರ್ವ ಅತಿಥಿಗಳಂತ ಶ್ರೀ ಸಂತೋಷ್ ಹನುಮಂತ್ ಗಾಣಗೇರ್ ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಆನಂದ್ ಬಂಡೇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇನ್ನೋರ್ವ ಅತಿಥಿಗಳಾದಂತ ಶ್ರೀ ಹನುಮಂತ್ ಬಂಡಿವಡ್ಡರ್ ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶಶಿಧರ್ ಬಂಡೇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇನ್ನೋರ್ವ ಅತಿಥಿಗಳಂತ ಶ್ರೀ ಗಣಪತಿ ಹನುಮಂತ್ ಬಂಡಿವಡ್ಡರ್ ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶಶಿಧರ್ ಬಂಡೂರಿಂದ ಮಾಲಾರ್ಪಣೆ.
ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇನ್ನೋರ್ವ ಅತಿಥಿಗಳಾದಂತ ಶ್ರೀ ಹನುಮಂತ್ ಬಂಡಿವಡ್ಡರ್ ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಈ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಮಂಜುನಾಥ್ ಬಡ್ಡಿಯವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇನ್ನೋರ್ವ ಅತಿಥಿಗಳಾದಂತ ಶ್ರೀ ನಾಗಪ್ಪ ಬಂಡಿವಡ್ಡರ್ ಇವರಿಗೆ ಸಾಲಾಪುರ ದೈವದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಸುಭಾಷ್ ಬಂಡಿಯವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಹಿರಿಯ ಕಲಾವಿದರಾದಂತ ಶ್ರೀ ಅಶೋಕ್ ಮಾದೇವಪ್ಪ ಯಾದವಾಡ್ ಇವರಿಗೆ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಗಣಪತಿ ಬಂಡಿವಡ್ಡರ್ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾದಂತ ಶ್ರೀ ಮಹಾಂತೇಶ್ ಹೊಸಮಣಿ ಇವ್ರಿಗೆ ಕೂಡ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಕೃಷ್ಣ ಬಂಡಿವಡ್ಡರ್ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ನಾಟಕಕ್ಕೆ ಆಗಮಿಸಿದಂತ ಸಂಗೀತ ಬಳಗಕ್ಕೆ ಶ್ರೀ ಲಕ್ಷ್ಮಣ್ ದಂಡ್ಗೆ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ನಾಟಕಕ್ಕೆ ಹಾರ್ಮೋನಿಯಂ ಮಾಸ್ಟರ್ ಅವರಿಗೆ ಚೇತನ್ ಪೂಜಾರಿ ಅವರಿಂದ ಹಾರ್ಮೋನಿಯಂ ಮಾಸ್ಟರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಚೇತನ್ ಪೂಜಾರಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಈ ನಾಟಕವನ್ನು ವಿಡಿಯೋ ಮಾಡಲು ಆಗಮಿಸಿದಂತ ಬೀರಪ್ಪ ಗುಡುಗುಡಿ ಇವರಿಗೆ ಈ ಸಾಲಾಪುರ ಗ್ರಾಮದ ವತಿಯಿಂದ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಮೊಹಮ್ಮದ್ ಸಾಬ್ ಬಾಗ್ವಾನ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಬರ್ರಿ, ಇಲ್ಲಿ ಇದನ್ನು ಇವ್ರದ್ದು ಸನ್ಮಾನ ಐತತ್ತ ಶೆಟ್ರಕಾಯಿ ಮೈಕ್ ಕೊಡ ಕಪ್ ಸುತ್ತಕಾಯಿ. ಅದೇ ರೀತಿಯಾಗಿ ಸಾಲಾಪುರ್
ಇಲ್ಲಿಯವರೆಗೆ ಸ್ವಾಗತ ಮತ್ತು ಮಾಲಾರ್ಪಣಾ ಕಾರ್ಯಕ್ರಮ ಮುಗಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಶ್ರೀ ಮೊಹಮ್ಮದ್ ಸಾಬ್ ಬಾಗಣ್ಣವರು ನಡೆಸಿಕೊಡುತ್ತಾರೆ. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದಲ್ಲಿ ಈ ಶ್ರೀ ಬಸವೇಶ್ವರ ಮೂರ್ತಿಯನ್ನು ದೇಣಿಗೆಯನ್ನು ನೀಡಿದಂತ ಶ್ರೀ ಜಗದೀಶ್ ಶಿವಪ್ಪ ಹಂಪಿಹೊಳಿ ಇವರು ಎಲ್ಲಿದ್ರು ಕೂಡ ವೇದಿಕೆ ಕಡೆ ಬರಬೇಕು. ಅದೇ ರೀತಿಯಾಗಿ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಕಳಸವನ್ನು ಹಾಗೂ ಗ್ರಾಮ ದೇವತೆಯ ಗುಡಿಗೆ ಕಳಸವನ್ನು ದೇಣಿಗೆ ನೀಡಿದಂತ ಶ್ರೀ ಈರಪ್ಪ ಶಿವಪ್ಪ ರಾಜನಾಳ್ ಇವರು ಕೂಡ ಎಲ್ಲಿದ್ರು ಬೇಗನೆ ವೇದಿಕೆ ಕಡೆ ಬರಬೇಕು. ಇವರಿಗೆ ಈ ಅಧ್ಯಕ್ಷತೆಯನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಸೋಮಶೇಖರ್ ಶಿವಲಿಂಗಪ್ಪ ಹಂಪನವರರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸನ್ಮಾನ ಹೋಗಿಲ್ಲ. ಇವತ್ತಿನ ದಿವಸ ಶ್ರೀ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡುತ್ತೇವೆ. ನಾವು ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ 4 ಜನ ಮಹಿಳೆಯರಿಗೆ ನಾವು ಇವತ್ತು ಈ ವೇದಿಕೆ ಮೇಲೆ ಸತ್ಕಾರ ಸಮಾರಂಭವನ್ನು ಮಾಡಬೇಕಾಗಿದೆ. ಅದಕ್ಕೆ ಜಗದೀಶ್ ಶಿವಪ್ಪ ಹಂಪಿಹೊಳಿ ಹಾಗೂ ಈರಣ್ಣ ಶಿವಪ್ಪ ರಾಜನಾಳ್ ಹಾಗೂ ಶಿವಾನಂದ ರಾಮಣ್ಣ ಸುನಗದ್ ಹಾಗೂ ಬಸಪ್ಪ ಶಿವಬಸಪ್ಪ ಹಡಪದ ಇವರು ಈ ವೇದಿಕೆಗೆ ಬಂದು ಈ ಒಂದು ಸನ್ಮಾನ ಸಮಾರಂಭವನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಭಾವ ತುಂಬಿ ವಚನ ಹಾಡುವ, ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸಯ್ಯ, ಗುಣವಯನ. ಈ ಒಂದು ಬಸವೇಶ್ವರ ಹಾಗೂ ಗ್ರಾಮದೇವಿಯ ಗೋಪುರಕ್ಕೆ ಕಳಸವನ್ನು ತಂದುಕೊಟ್ಟಂಥ ಈರಣ್ಣ ರಾಜನಾಳ್ ಇವರಿಗೆ ಈ ನಮ್ಮ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಅದರಂತೆ ಈ ನಮ್ಮ ಗ್ರಾಮದ ಈ ಬಸವೇಶ್ವರ ಮೂರ್ತಿ ಭಿನ್ನ ಆದ ಕಾರಣ ನಾವು ಹಾದ ವರ್ಷ ಬಂದ ಬಸವೇಶ್ವರ ಮೂರ್ತಿ ತರಬೇಕಂತೇಳಿ ನಾವು ತೆಗೆದವರು ಎಲ್ಲರೂ ನಿರ್ಣಯ ಮಾಡಿದ್ವಿ. ಆದರೆ ಹಾದ ವರ್ಷ ನಮಗೆ ಕೇಳಿದಾರೆ ಏನಂದ್ರಪ್ಪ ಅಂತಂದ್ರೆ ಶಾಣೆ ಮಾಸ್ತರ್ ಇವತ್ತು ತಿಳಿದವರು ಈಗ ನಿಮ್ಮ ಮೂರ್ತಿಲ್ಲ ಈ ವರ್ಷ ಕುಂದಿಸಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಆದ ಕಾರಣ ನಾವು ಬಿಟ್ಟಿದ್ದಕ್ಕೆ ಇವತ್ತಿನ ದಿವಸ ನಮ್ಮ ಶಿವಪ್ಪಣ್ಣವರ ಮಗನಾದಂಥ ಜಗದೀಶ್ ಹಂಪಿಹೊಳಿಯವರು ಒಂದು ಮೂರ್ತಿಯನ್ನು ಕೊಟ್ಟಿದ್ದಾರೆ. ಮತ್ತು ಮೂರ್ತಿ ಅಷ್ಟೇ ಅಲ್ಲದ ಕುಂಭಮೇಳಕ್ಕೆ 200 ಕೊಡ ಇಡೀ ಊರಿಗೆ ಓಡೋಣ ಹಾಕಿಸಿ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ನಾವು ಇವತ್ತಿನ ದಿವಸ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಅದರಂತೆ ಬಸಪ್ಪ ಶಿವಬಸಪ್ಪ ಹಡಪದ ಇವರಾದರೂ ಆದ ವರ್ಷ ನಮಗೆ 1 kg ಬೆಳ್ಳಿ ಬಸವಣ್ಣನ ಮೂರ್ತಿ ಮಾಡಿಸಿ ಕೊಟ್ಟಿದ್ದರು. ಅದಕ್ಕೆ ಅವರಿಗಾದ್ರೂ ನಾವು ಇವತ್ತಿನ ದಿವಸ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಅದರಂತೆ ನಮ್ಮ ಊರಿನ ಪ್ರಗತಿಪರ ರೈತರಾದಂಥ ಶಿವಾನಂದ ರಾಮಣ್ಣ ಸುನಗದ್ ಇವರಾದರೂ ಆದ ವರ್ಷ 3 ಗೋಡೆಗೆ ಟೈಲ್ಸ್ ಮಾಡಿಸಿ 1 ಲಕ್ಷ ರೂಪಾಯಿ 1,15,000 ದೇಣಿಗೆಯನ್ನು ಕೊಟ್ಟಿರ್ತಾರೆ. ಅವರನ್ನು ಕೂಡ ನಾವು ಇವತ್ತಿನ ದಿವಸ ಸನ್ಮಾನ ಮಾಡುತ್ತೇವೆ. ಈ ಕಾರ್ಯಕ್ರಮವನ್ನು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಕಾಮ ತೊರೆದು ನಿಷ್ಕಾಮನಾಗುವ, ಕಾಮ ತೊರೆದು ನಿಷ್ಕಾಮನಾಗುವ ಬುದ್ಧಿಯನಗೆ ತುಂಬಯ್ಯ. ಸತ್ಯ ರೂಪವ ನಿತ್ಯ ನೋಡುವ, ಸತ್ಯ ರೂಪವ ನಿತ್ಯ ನೋಡುವ.
ಇಲ್ಲ, ಈ ಮುಂದಿನ ಕಾರ್ಯಕ್ರಮವನ್ನು ಈ ನಾಟಕ ಕಂಪನಿಯವರು ನಡೆಸಿಕೊಡಕೊಂಡು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ತಮ್ಮ ಇಲ್ಲಿಯವರೆಗೆ ಬಸವೇಶ್ವರ ಮೂರ್ತಿಯನ್ನು ಹಾಗೂ ದೇವಸ್ಥಾನಗಳಿಗೆ ಕಳಸವನ್ನು ಭಕ್ತಿ ಕಾಣಿಕೆಯಾಗಿ ನೀಡಿರುವಂತಹ ಶ್ರೀ ಜಗದೀಶ್ ಶಿವಪ್ಪ ದೇವರಡ್ಡಿ ಹಾಗೂ ಈರಣ್ಣ ಶಿವಪ್ಪ ರಾಜನಾಳಿ ಅವರಿಗೆ ಸನ್ಮಾನ ಮಾಡಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮ, ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಊರಿನ ಹಿರಿಯರು, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಿರ್ದೇಶಕರು, ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ರಾಮದುರ್ಗ್ ಆಗಿರುವಂತಹ ಶ್ರೀ ದುಂಡಪ್ಪಣ್ಣ ದೇವರಡ್ಡಿ ಅವರು ನೆರವೇರಿಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಈ ಒಂದು ನಾಟಕದ ಉದ್ಘಾಟನೆ ಕಾರ್ಯಕ್ರಮವನ್ನು ದುಂಡಪ್ಪಣ್ಣ ದೇವರಡ್ಡಿ ಅವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿರುವಂತಹ ದುಂಡಪ್ಪಣ್ಣ ದೇವರಡ್ಡಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನು ಬೆಳಗಿಸುವಂತವರು ಶ್ರೀಮತಿ ಮಂಜುಳಾ ಮಂಜುನಾಥ್ ದೇವರಡ್ಡಿ, ಮಹಿಳಾ ರಾಜ್ಯ ಕಾಂಗ್ರೆಸ್ ಕಾರ್ಯದರ್ಶಿಗಳು, ಹಾಗೂ ಶ್ರೀಮತಿ ಮಹಾದೇವಿ ಬಸವರಾಜ್ ಉದುಪುಡಿ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸಾಲಾಪುರ್. ಇವರಿರುವರು ಜಂಟಿಯಾಗಿ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಸಹೋದರಿ ಶ್ರೀಮತಿ ಮಂಜುಳಾ ಮಂಜುನಾಥ್ ದೇವರಡ್ಡಿ ಹಾಗೂ ಶ್ರೀಮತಿ ಮಹಾದೇವಿ ಬಸವರಾಜ್ ಉದುಪುಡಿ. ವೇದಿಕೆ ಮೇಲೆ ಆಶೀರ್ವಾದವಾಗಿರುವಂತಹ ಎಲ್ಲ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ಕೇಳಿಕೊಳ್ಳುತ್ತೇವೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ಈ ಒಂದು ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸಿರುವಂತಹ ಸಹೋದರಿ ಮಂಜುಳಾ ಮಂಜುನಾಥ್ ದೇವರಡ್ಡಿ ಹಾಗೂ ಮಹಾದೇವಿ ಉದುಪುಡಿ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮಹಿಳೆಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಮುಂದಿನ ಅಂಗ ಬಲೂನ್ ಉದ್ಘಾಟನೆ. ಈ ಬಲೂನ್ ಉದ್ಘಾಟನೆಯನ್ನ ಮಾಡುವಂತವರು ಶ್ರೀ ಬಸಪ್ಪ ಬಡ್ಕುರ್ಕಿ, ಸದಸ್ಯರು PKPS ಸಾಲಾಪುರ್, ಹಾಗೂ ಶ್ರೀ ಕೃಷ್ಣ ಬಂಡಿವಡ್ಡರ್, ಸದಸ್ಯರು ಗ್ರಾಮ ಪಂಚಾಯತ್ ಸಾಲಾಪುರ್. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಎಂದು ಹಾಡುವ ಬಸ ಹಕ್ಕಿಯ ನೋಡಿದೆ, ಎಂದು ಹಾಡುವ ಬಸ ಹಕ್ಕಿಯ ನೋಡಿದೆ, ಹೇಳುತ್ತಾ ಹೇಳುತ್ತಾ ಮೇಲ ಹಾಡಿದೆ, ಹೇಳುತ್ತಾ ಹೇಳುತ್ತಾ ಮೇಲ ಹಾಡಿದೆ, ಹಾಡಿದೆ ಬಲೂನ್ ಉದ್ಘಾಟನೆಯನ್ನು ಮಾಡಿರುವಂತಹ ಬಸಪ್ಪಣ್ಣ ಬಡ್ಕುರ್ಕಿ ಹಾಗೂ ಕೃಷ್ಣ ಬಂಡಿವಡ್ಡರ್ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಮುಂದಿನ ಅಂಗ ಪುಷ್ಪಾರ್ಚನೆ ಕಾರ್ಯಕ್ರಮ. ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ನೆರವೇರಿಸುವಂತಹ ಶ್ರೀ ಬಸಪ್ಪ ಸೋಮಪ್ಪ ಹಂಪಿಹೊಳಿ,
ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸಾಲಾಪುರ್ ಹಾಗೂ ಶ್ರೀ ಬಸಪ್ಪ ಅವರಾದಿ ಜಲಶೋಧಕರು ಇವರು ಜಂಟಿಯಾಗಿ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಬಹಳ ಶೋಭೆಯಿಂದ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಪಾದ ಪೂಜೆಯ ಮಾಡುವ ಅಭಿನಂದನೆಗಳು ಮಹನೀಯರಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೂರು ಪ್ರಮುಖವಾಗಿರ್ತಕ್ಕಂಥ ಅಂಗ ಪಾರಿವಾಳ ಹಾರಿಸುವಂತ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಗಿರೀಶ್ ಹಂಪಿಹೊಳಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸಾಲಾಪುರ್ ಹಾಗೂ ಶ್ರೀ ಅನಿಲ್ ಚಾಕ್ಲಬ್ಬಿ ಸದಸ್ಯರು ಗ್ರಾಮ ಪಂಚಾಯತ್ ಸಾಲಾಪುರ್ ಇವರು ಜಂಟಿಯಾಗಿ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಶ್ರೀ ಗಿರೀಶ್ ಹಂಪಿಹೊಳಿ ಹಾಗೂ ಅನಿಲ್ ಚಕ್ಲಬ್ಬಿ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೋರ್ವ ಪ್ರಮುಖವಾಗಿರತಕ್ಕಂಥ ಘಟ್ಟ ಸಸಿಗೆ ನೀರೆರೆಯುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಬಸವರಾಜ್ ಬಂಡಿವಡ್ಡರ್ ಅಗ್ನಿಶಾಮಕ ಇಲಾಖೆಯ ಮಾಜಿ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿರೇ ನಿನ್ನಂಗೆ ಕುಣಿವೆ ನಿನ್ನನ್ನೇ ನಲಿವೆ ಈ ಜಲದ ನೆಲೆಯಲಿ ಕನಸು ಸುರಿಯಲಿ ನವಿರೇ ನೀನಾಗುವೆ ಗೆಲುವಾಗಿ ಸಸಿಗೆ ನೀರುಣಿಸಿದಂತಹ ಬಸವರಾಜ್ ಬಂಡಿವಡ್ಡರ್ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಂಗ ಮೆಂಚಿನ ಸಂಚಲನ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸುವಂತವರು ಶ್ರೀ ವೆಂಕಪ್ಪ ಹನುಮಂತ್ ಬಂಡಿವಡ್ಡರ್ ಹಾಗೂ ಪರಮಪ್ಪ ಸೌದತ್ತಿ ಉಪಾಧ್ಯಕ್ಷರು ಕೆಕೆಪಿಎ ಸಾಲಾಪುರ್ ಇವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಲಯ ಮೃಗಾಲಯ ಬಾಲಾದಿಗಳ ನಿಲಯ ಮನದಲ್ಲಿ ಆಚರಿಯ ತರುವ ಈ ಕಣ್ಗಳಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ ಬಾಲಾದಿಗಳ ನಿಲಯ. ಅದು ಯಾರ ಈ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಮಹನೀಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಪರ ಭಾಷಣ ಶ್ರೀ ದುಂಡಪ್ಪಣ್ಣ ದೇವರೆಡ್ಡಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸಾಲಾಪುರ್ ಇವರಿಂದ. ಇವತ್ತಿನ ನಮ್ಮ ಬಸವೇಶ್ವರ ಜಾತ್ರೆಯ ನಿಮಿತ್ತವಾಗಿ ಸಿದ್ದರಾಮೇಶ್ವರ ನಾಟಕ ಸಂಘ ಹಮ್ಮಿಕೊಂಡಂಥ ಉತ್ತಮರ ಮನೆತನ ಅಂತ ಒಂದು ಸುಂದರ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಂಥ ಎಲ್ಲ ಕಲಾಭಿಮಾನಿಗಳಿಗೆ
ಇವತ್ತಿನ ನಮ್ಮ ಜಾತ್ರೆ ನಿಮಿತ್ತವಾಗಿ ಎಲ್ಲ ನನ್ನ ಯುವ ಮಿತ್ರರೇ, ಹಿರಿಯರೇ ಮತ್ತು ನನ್ನ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಊರಿನ ಪ್ರಮುಖರೇ, ಯುವಕರೇ, ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಬಸವೇಶ್ವರ ಜಾತ್ರೆಯನ್ನು ಎಲ್ಲ ಸಾಲಾಪುರ ಗ್ರಾಮ ಮತ್ತು ಆಜುಬಾಜು ನಮ್ಮ ಪಂಚಾಯತಿ ಮಟ್ಟದಲ್ಲಿ ಬರತಕ್ಕಂಥ ಎಲ್ಲ ಹಳ್ಳಿಗಳು ಎಲ್ಲರೂ ಒಂದು ಬಸವೇಶ್ವರ ತೇರನವನ್ನು ಭಾಳ ವಿಜೃಂಭಣೆಯಿಂದ ಸಂತೋಷದಿಂದ ಎಲ್ಲರೂ ಹಂಚಿಕೊಂಡು ಒಂದು ಒಳ್ಳೆಯ ರೀತಿಯಿಂದ ಎಲ್ಲರೂ ಅದಕ್ಕೂ ಸಹಕಾರ ಕೊಟ್ಟಂಥ ಊರಿನ ಎಲ್ಲ ನನ್ನ ಬಸವೇಶ್ವರ ಭಕ್ತ ಮಂಡಳಿಗೂ ವಂದಿಸುತ್ತಾ ಇವತ್ತಿನ ಈ ಸಾಮಾಜಿಕ ನಾಟಕ ಹಮ್ಮಿಕೊಂಡಂಥ ಒಂದು ಮನರಂಜನೆ ನಿಮಿತ್ತವಾಗಿ ಒಂದು ಜಾತ್ರೆಗೆ ಶೋಭೆ ತರುವಂಥ ಎಲ್ಲ ಕಲಾವಿದರಿಗೂ ಮತ್ತು ಇವತ್ತು ಪ್ರೇಕ್ಷಕರು ಏನದಾರಲ್ಲ ಅವರಿಗೆ ಒಂದು ಪ್ರೋತ್ಸಾಹ, ಏನಪ್ಪ ಪ್ರೋತ್ಸಾಹ ಅಂತಂದ್ರೆ ಅವರು ಒಂದು ಜಾತ್ರೆ ನಿಮಿತ್ತವಾಗಿ ಎಲ್ಲರಿಗೂ ಒಂದು ಮನರಂಜನೆಯನ್ನು ಹಮ್ಮಿಕೊಂಡಂಥ ಎಲ್ಲ ಕಲಾಭಿಮಾನಿಗಳಿಗೂ ಅವರಿಗೆ ಭಾಳ ಒಂದು ನಾಟಕದಾಗಿ ಅವರ ಒಂದು ಏನೋ ತಪ್ಪು ತಡಿಯಾದರೂ ಅವರಿಗೆ ಭಾಳ ಸಹಕಾರ ಕೊಟ್ಟು ಈ ನಾಟಕವನ್ನು ಅವರಿಗೆ ವಿಜೃಂಭಣೆಯಿಂದ ತೋರಿಸ್ಲಿಕ್ಕೆ ಕೊಡುವಂಥ ಎಲ್ಲ ಪ್ರೇಕ್ಷಕರು ಅವರಿಗೆ ಸಹಕಾರ ಕೊಡಬೇಕಾಗಿ ಅಂತ ಹೇಳಿ ನನ್ನ ಅನಿಸಿಕೆಯನ್ನು ಹೇಳುತ್ತಾ ಇವತ್ತು ಏನಪ್ಪ ಅಂತಂದ್ರೆ ಜಾತ್ರೆ ಇವತ್ತು ವರ್ಷಕ್ಕೊಮ್ಮೆ ಜಾತ್ರೆ ಬರ್ತೈತೆ ಅಂತಂದ್ರೆ ನಾವೆಲ್ಲ ಸಂಬಂಧಿಕರು ಇದ್ರಾಗ ಕೂಡಿರ್ತೀವಿ, ಒಬ್ರಿಗೊಬ್ರು ಇದ್ರಾಗ ಪರಿಚಯ ಇರ್ತೈತಿ. ಅಂಥದ್ರಾಗ ಈ ಜಾತ್ರೆಯನ್ನು ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ನಡೆಸಿಕೊಟ್ಟಂಥ ಎಲ್ಲ ನನ್ನ ಊರಿನ ಸದ್ಭಕ್ತ ಮಂಡಳಿಗೂ ಮತ್ತು ಈ ಊರಿನ ಯುವ ಮಿತ್ರರಿಗೂ ಹಿರಿಯರಿಗೂ ವಂದಿಸುತ್ತಾ ನನ್ನ ಈ ನಾಟಕದಲ್ಲಿ ನನ್ನನ್ನು ಅತಿಥಿಯಾಗಿ ಹಾಕೊಂಡಂಥ ಎಲ್ಲ ನನ್ನ ಕಲಾಭಿಮಾನಿಗಳಿಗೂ ಮತ್ತು ಇಲ್ಲಿ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೂ ಮತ್ತು ನನ್ನ ಊರಿನ ಪ್ರಮುಖರಿಗೂ ಹಿರಿಯರಿಗೂ ವಂದಿಸುತ್ತಾ ನನಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಬಸವೇಶ್ವರ ಮಾತಾಡ್ತೀನಿ. ಉದ್ಘಾಟನಾ ಪರ ಭಾಷಣವನ್ನು ಮಾಡಿರುವಂತಹ ಶ್ರೀ ದುಂಡಪ್ಪಣ್ಣ ದೇವರೆಡ್ಡಿ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಸಸಿಗೆ ನೀರುಣಿಸಿದಂತಹ ಶ್ರೀ ಬಸವರಾಜ್ ಬಂಡಿವಡ್ಡರ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಪರ ಭಾಷಣವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಕೊಡ್ರಿ ಮೇಡಮ್. ವೇದಿಕೆ ಮುಂಭಾಗದಲ್ಲಿ ಆಚರಣೆಯಾದಂಥ ಸಾಲಾಪುರ ಗ್ರಾಮದ ಗುರು ಹಿರಿಯರು ಹಾಗೂ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರಿಗೆ ಹಾಗೂ ಗುರು ಮಾತೆಯರಿಗೆ ಹಾಗೂ ಈ ವೇದಿಕೆ ಮೇಲೆ ಆಚರಣೆಯಾದಂಥ ಎಲ್ಲ ನಮ್ಮ ಸಾಲಾಪುರ ಗ್ರಾಮದ ಗುರು ಹಿರಿಯರು ಹಾಗೂ ಈ ವೇದಿಕೆ ಮೇಲೆ ಆಚರಣೆಯಾದಂಥ ನನಗೆ ಸರಿಯಾಗಿ ಇದು ಗೊತ್ತಿಲ್ಲ ಮೇಡಮ್ ಅವರಿಗೂ ಕೂಡ ಅವರಿಗೆ ಎಲ್ಲ ಗುರಿಯರಿಗೆ ವಂದಿಸುತ್ತಾ ಈ ಒಂದು ಬಸವೇಶ್ವರ ನಿಮಿತ್ತವಾಗಿ ನಮ್ಮ ಸಾಲಾಪುರ ಗ್ರಾಮದ ಇದು ಏನಪ್ಪ ಅಂದರೆ ಸಾಲಾಪುರ ಭೋವಿಗ ಸಂಘದ ನಮ್ಮ ಒಂದು ಸಮಾಜದ ಎಲ್ಲ ಒಂದು ಕಲಾವಿದರು ಇವತ್ತು ಒಂದು ನಾಟಕವನ್ನು ತಮ್ಮ ಸಾಲಾಪುರ ಗ್ರಾಮದಲ್ಲಿ ಜಾತ್ರೆ ನಿಮಿತ್ತವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರಿಗೆ ತಾವೆಲ್ಲರೂ ಆಶೀರ್ವದಿಸಿ ಏನೋ ತಪ್ಪು ತಡೆಗಾದರೆ ನಿಮ್ಮ ಒಂದು ಮಕ್ಕಳಿಂದ ಅವರಿಗೆ ಆಶೀರ್ವದಿಸಿ ಅವರಿಗೆ ನೀವು ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಹಾಗೂ ಈ ಒಂದು ಕಲಾ ಸಂಚಲನವನ್ನು ಅವರು ಆದಷ್ಟು ಒಂದು ಚಿಕ್ಕ ಸಮಯದಲ್ಲಿ ಅವರು ಕಲ್ತಿರ್ತಾರೆ. ಅದ ಕಾರಣ ಏನೋ ತಪ್ಪು ತಡೆ ಆದರೆ ತಾವೆಲ್ಲರೂ ಕ್ಷಮಿಸಿ ಅವರಿಗೆ ಆಶೀರ್ವಾದ ವಹಿಸಿ ಈ ಒಂದು ಕಲಾವನ್ನು ತಾವು ಪ್ರದರ್ಶಿಸಲು ಅನುವು ಮಾಡಿ ಕೊಡಬೇಕಂತ ಹೇಳಿ ತಮ್ಮೆಲ್ಲರಿಗೂ ಇನ್ನೊಂದು ಸಲ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅತಿಥಿ ಪರ ಭಾಷಣವನ್ನು ಮಾಡಿರುವಂತಹ ಬಸವರಾಜ್ ಬಂಡಿವಡ್ಡರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನು ಬೆಳಗಿಸಿರುವಂತಹ
ಸಹೋದರಿ ಶ್ರೀಮತಿ ಮಂಜುಳಾ ಮಂಜುನಾಥ್ ದೇವರಡ್ಡಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಅತಿಥಿಪರ ಭಾಷಣವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಆಗಮಿಸಿದಂಥ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರೇ ಹಾಗೂ ಸಾಲಾಪುರ ಗ್ರಾಮದ ಅಕ್ಕ ತಂಗಿಯರಿ ಅಣ್ಣ ತಮ್ಮಂದಿರಿ, ಈಗಾಗಲೇ ಟೈಮ್ ಭಾಳ ಆಗೈತ್ರಿ. ನನಗೆ ಎರಡ ಮಾತು ಹೇಳಂದರು, ಅದ್ರ ನಾ ಒಂದ ಮಾತು ಹೇಳ್ತೀನಿ. ಎಲ್ಲರೂ ನಮ್ಮ ಬೋವಿ ಸಮಾಜದವರು ನಾಟಕ ಮಾಡಿದ್ದಾರೆ, ಶಾಂತ ರೀತಿಯಿಂದ ನೋಡ್ರಿ. ಯಾಕಂದ್ರೆ ಅವ್ರು ತಿಂಗಳಾನ್ಗಟ್ಲೆ ಕಲ್ತಿರ್ತಾರ. ಅವರ ಕಲ್ತು ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ವ್ಯಕ್ತಪಡಿಸಿರ್ತಾರ. ಅವರ ದುಡ್ಡು ಹಾಕಿ ಮಾಡೋದಂದ್ರೆ ತುಂಬ ಕಷ್ಟ ಆಗತ್ತೆ. ದಯಮಾಡಿ ನಿಮ್ಮ ಕಡೆಯಿಂದ ಎಷ್ಟಾಗತ್ತೆ ಅವ್ರಿಗೆ ಸಹಾಯ ಮಾಡಿ ಶಾಂತ ರೀತಿಯಿಂದ ನಾಟಕವನ್ನು ನೋಡಿ ನಮ್ಮ ಊರಿನ ಎಲ್ಲ ದೇವರು ದೇವತೆಗಳು ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ಸುಖವಾಗಿ ಇಡ್ಲಿ ಅಂತ ದೇವರಲ್ಲಿ ಪಾರಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೆ. ಅತಿಥಿ ಭಾಷಣವನ್ನು ಮಾಡಿರುವಂತಹ ಸಹೋದರಿ ಶ್ರೀಮತಿ ಮಂಜುಳಾ ಮಂಜುನಾಥ್ ದೇವರಡ್ಡಿ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ನಾಟಕದ ಕಥಾ ಸಂಚಾಲಕರಾಗಿರುವಂತಹ ಶ್ರೀ ಸುನಿಲ್ ಸೋಮಶೇಖರ್ ಹಂಪಣ್ಣವರ್, ಶ್ರೀ ಪ್ರದೀಪ್ ಹಂಪಣ್ಣವರ್, ಶ್ರೀ ಬಸು ಸೊಂಸಿ ಹಾಗೂ ಶ್ರೀ ಬಸು ಲವಪ್ಪ ಸೌಂಸಿ, ಈ ಕಥಾ ಸಂಚಾಲಕರಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹನೀಯರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಚೇತನ್ ಪೂಜಾರಿ, ಸುನಿಲ್ ಹಂಪಣ್ಣವರ್ ಇವರಿಗೆ ದುಂಡಪ್ಪಣ್ಣ ದೇವರಡ್ಡಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರದೀಪ್ ಹಂಪಣ್ಣವರ್ ಇವರಿಗೆ ಮಹನೀಯರಿಗೆ ಧನ್ಯವಾದಗಳು. ಚೇತನ್ ಪೂಜೇರ್ ಇವರಿಗೆ ಬಸಪ್ಪ ಸೋಮಪ್ಪ ಹಂಪಿ ಅವರಿಗೆ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಸವರಾಜ್ ಸೌಂಸಿ ಇವರಿಗೆ ಗಿರೀಶ್ ಹಂಪಿಹೊಳಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಮುತ್ತು ಪೂಜಾರಿ ಇವರಿಗೆ ಶ್ರೀ ಸೋಮಶೇಖರ್ ಹಂಪಣ್ಣವರ್ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಲಕ್ಷ್ಮಣ್ ತಂಡಗಿ ಇವರಿಗೆ ಬಸಪ್ಪಣ್ಣ ಬಡ್ಕೂರ್ಕಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಥಾ ಸಂಚಾಲಕರಿಗೆ ಮಾಲಾರ್ಪಣೆ ಮಾಡಿರುವಂತ ಎಲ್ಲ ಮಹನೀಯರಿಗೆ ವಂದನೆಗಳು. ಈಗ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯ ಅಂಗ ಅಧ್ಯಕ್ಷೀಯ ಭಾಷಣ. ಅಧ್ಯಕ್ಷೀಯ ಭಾಷಣ. ಈ ಒಂದು ಅಧ್ಯಕ್ಷೀಯ ಭಾಷಣವನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀ ಸೋಮಶೇಖರ್ ಶಿವಲಿಂಗಪ್ಪ ಹಂಪಣ್ಣವರ್ ಇವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಮೊಹಮ್ಮದ್ ಭಗವಾನ್ ಸರ್ ಇವರಿಗೆ ಗಾನ್ಗೇರ್ ಸರ್ ಇವರಿಂದ ಮಾಲಾರ್ಪಣೆ. ಹಲೋ
ಇವತ್ತಿನ ದಿವಸ ಶ್ರೀ ಬಸವೇಶ್ವರ ಹಾಗೂ ಮಾರುತೇಶ್ವರ ಹಾಗೂ ಗ್ರಾಮದೇವಿಯ ಪಾದಾರವಿಂದದಲ್ಲಿ ನಮಸ್ಕರಿಸಿ ಈ ಒಂದು ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಶ್ರೀ ಸಿದ್ದರಾಮೇಶ್ವರ ಯುವಕ ಮಂಡಳದವರು ಈ ಬಸವೇಶ್ವರ ಜಾತ್ರೆಗೆ ಉತ್ತಮ ರಮಣಿತನ ಎಂಬ ನಾಟಕವನ್ನು ಮಾಡಿದ್ದಾರೆ. ಈ ನಾಟಕದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಮಹೋದಯರು, ಎಲ್ಲ ಗಣ್ಯಮಾನ್ಯರು ಹಾಗೂ ಊರಿನ ಯಾವತ್ತು ಸಾರ್ವಜನಿಕರೇ ಈ ಒಂದು ನಾಟಕ ಮಾಡ್ಬೇಕಾದ್ರೆ ಎಷ್ಟು ತ್ರಾಸ ಆಕೈತಪ್ಪ ಅಂತಂದ್ರೆ ಭಾಳ ತ್ರಾಸ ಐತಿ. ಇವ್ರು ನಾಟಕ ಮಾಡ್ದಾಕತ್ತಿದ ಕೂಡಲೇ ಏನಾಗೈತಪ್ಪ ಅಂತಂದ್ರೆ ಇವರು ಒಬ್ರು ನಾಟಕ ಪಾತ್ರಧಾರಿ ಒಬ್ರಿಗೆ ಏನಾಗಿಬಿಡ್ತಪ್ಪ ಅಂತಂದ್ರೆ ಆರೋಗ್ಯದೊಳಗೆ ಏರ್ಪಾರು ಆಗಿಬಿಡ್ತಿ. ನೋಡ್ರಿ, ಕಾಲಾಗ ನಾಟಕ ಬಂದ ಹುಡುಗ ಮೇಯಾಗ ಆರಾಮಿಲ್ಲ ಅಂಥ ಟೈಮ್ದಾಗ ಏನು ಮಾಡೋದು, ಮತ್ತೆ ಬೇರೆಯವ್ರಿಗೆ ನಾಟಕ ಪಾತ್ರ ಕೊಟ್ಟು ನಾಟಕ ಮಾಡಿದ್ದಾರೆ. ಇಷ್ಟೆಲ್ಲ ತೊಂದರೆಗಳು ಬರ್ತಾವೆ. ಅಷ್ಟು ತೊಂದರೆ ಇದ್ರು ಅವ್ರು ನಾಟಕ ಮಾಡ್ಯಾರ. ಅದರ ಬೇರೆ ಇದೊಂದು ಸಣ್ಣ ಸಮಾಜ, ಬಂಡಿವಾಡ್ರ ಸಮಾಜ ಅಂದ್ರೆ ಈ ಸಣ್ಣ ಸಮಾಜದವರು ಇಂಥ ಒಂದು ನಾಟಕ ಮಾಡ್ತಾರಂದ್ರೆ ಅದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಅವರಿಗೆ ಒಂದು ಪ್ರೋತ್ಸಾಹ, ಒಂದು ಸಹಕಾರ, ಒಂದು ಸಹಾಯ ಮಾಡಬೇಕಂತ ನಮ್ಮೆಲ್ಲರ ಕರ್ತವ್ಯ. ಒಂದು ನಾಟಕ ಮಾಡ್ಬೇಕಾದ್ರೆ ಸಾಕಷ್ಟು ಖರ್ಚಿರ್ತೈತಿ, ಒಂದೊಂದು ಲಕ್ಷದ ಮೇಲೆ ಖರ್ಚಿರ್ತೈತಿ. ಅದಕ್ಕೆ ತಮ್ಮಲ್ಲಿ ಏನು ಸಾಧ್ಯ ಆಗತಿ ಅಷ್ಟು ಒಂದು ಅವರಿಗೆ ಅನುಕೂಲತೆ ಒಂದು ಸಹಾಯ ಮಾಡಿರಿ ಅಂತೇಳಿ ಊರಿನ ಯಾವತ್ತು ಜನರಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ಇದು ಅಲ್ಲದಪ್ಪ, ಇವತ್ತಿನ ದಿವಸ ನಾವು ಇದೇಗ 4 ಮಹಿಳೆಯರಿಗೆ ನಾವು ಒಂದು ಸತ್ಕಾರ ಸಮಾರಂಭವನ್ನು ಮಾಡಿದ್ವಿ. ಯಾಕೆ ಮಾಡಬೇಕಾಗಿತ್ತು ಅಂದ್ರೆ ಒಂದು ಒಳ್ಳೆ ಮಹತ್ ಕಾರ್ಯವನ್ನು ಮಾಡಿದ್ರು. ಒಂದು ದೇವರವರಿಗೆ ಒಳ್ಳೆಯದನ್ನು ಮಾಡಿದ್ದ, ಅವ್ರಿಗೆ ನಾವು ಆ ಪ್ರಕಾರ ಅವರಿಗೆ ಒಂದು ಸತ್ಕಾರ ಕಾರ್ಯಕ್ರಮವನ್ನು ಮಾಡಿದ್ದು. ನೀವು ಯಾರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ರಿ, ನಿಮಗೂ ದೇವರು ಒಳ್ಳೆಯದನ್ನು ಮಾಡ್ತಾನೆ. ಅದಕ್ಕೆ ದಯವಿಟ್ಟು ಬಸವೇಶ್ವರ ಭಾಳ ಒಂದು ಇವತ್ತಿನ ದಿವಸ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಮಾಡೋಕ್ಕೆ ನಾವೆಲ್ಲರೂ ಒಂದು ಸಾಕಷ್ಟು ಒಂದು ಅನುಕೂಲತೆ ಮಾಡ್ಬೇಕಂತ ಸಾಕಷ್ಟು ಒಂದು ಬಹಳದಿಂದ ಒಂದು ವಿಚಾರ ಇತ್ತು ನಮ್ಮಲ್ಲಿ. ಏನೋ ನಾವು ಹಂಗಾರ ಈ ವರ್ಷ ಹೆಂಗೆ ಮಾಡ್ಬೇಕಪ್ಪ ಜಾತ್ರೆ, ಈ ನಮ್ಮ ಮೂರ್ತಿ ಒಂದು ಹಿಂಗಾಗೈತಿ ಅಂತ ಅನ್ಕೊಳ್ಳೋದು. ಮತ್ತು ಇವತ್ತು ನಮ್ಮ ಎಷ್ಟೇ ಅವ್ರ ಮಗ ಏನಿಲ್ಲ, ಎಲ್ಲ ಈ ವರ್ಷ ನಾವು ಮೂರ್ತಿ ಮಾಡಿಸ್ಕೊಡ್ತೀನಿ, ನೀವೇನಾದ್ರೂ ಕಾಳಜಿ ಬಿಡಂದಾಗ ನಮಗೆ ಒಳ್ಳೇದಾಯ್ತು ಅಂತ ನಾವು ವಿಚಾರ ಮಾಡ್ತೀವಿ. ಅದಕ್ಕೆ ಆ ಪ್ರಕಾರ ಅವ್ರು ನಡ್ಕೊಂಡ್ರು. ಅದರಂತೆ ಈ ನಮ್ಮ ಕಳಸಗಳನ್ನು ಒಂದು ಸ್ವಲ್ಪ ಇದಾಗಿ ಭಿನ್ನಾಗಿದ್ದು. ಅದಕ್ಕೆ ಆಟ ಅದನ್ನು ನಾವು ದೈವದವ್ರು ಹಾಕಕ್ಕೆ ಹೋದಾಗ ನಮ್ಮ ಹಿರಣ್ಣ ರಾಜನಾಳ್ ಇವ್ರು ಏನಂದ್ರು, ಇಲ್ಲ ನೀವೇನು ದೈವದವ್ರು ಕೊಡಬೇಡ್ರಿ, ನಾವೇ ಕೊಡ್ತೀವಿ ಅಂತ ಹೇಳಿದಾಗ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಇನ್ನೂ ನಿಮ್ಮ ತಮ್ಮಲ್ಲಿ ಯಾರಾದರೂ ಒಂದು ಕೇಳ್ಕೊಂಡಿದ್ರೆ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರಿ. ಮತ್ತು ಇನ್ನೂ ನಿಮ್ಗೆ ದೇವರು ಒಳ್ಳೆಯದನ್ನು ಮಾಡಲಿ. ಈ 4 ಜನ ಕೊಟ್ಟಂಥ ಮಹಿಳೆಯರಿಗೆ ಅವರಿಗೆ ಒಳ್ಳೆಯ ಆಯುರ, ಆರೋಗ್ಯ, ಆಸ್ತಿ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂದು ತಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಕೇಳಿಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿರ್ಗಮನ ಆಗೋ ಟೈಮ್ದಾಗ ನಿರ್ಗಮನ ಆಗೋ ಅಧ್ಯಕ್ಷೀಯ ಭಾಷಣವನ್ನು ಮಾಡಿರುವಂತಹ ಶ್ರೀ ಸೋಮಶೇಖರ್ ಶಿವಲಿಂಗಪ್ಪ ಹಂಪಣ್ಣವರ್ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದ ಕೊನೆಯ ಅಂಗ ವಂದನಾರ್ಪಣೆ. ಈ ಒಂದು ವಂದನಾರ್ಪಣಾ ಕಾರ್ಯಕ್ರಮವನ್ನ ಶ್ರೀ ಚೇತನ್ ಪೂಜಾರ್ ಶಿಕ್ಷಕರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಇವನಾರವ ಎಂದೆನಿಸುತ್ತೀರಯ್ಯ. ಇವ ನಮ್ಮ ಮನೆಯ ಮಗನೆನಿಸಯ್ಯ ಎನ್ನುವಂತ ವಿಶ್ವಗುರು ಬಸವಣ್ಣವರ ವಚನವನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಸಿದ್ದರಾಮೇಶ್ವರ ನಾಟ್ಯ ಸಂಘ ಸಾಲಾಪುರಿಯವರು ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಮಾರುತೇಶ್ವರ ಓಕಳೆ ನಿಮಿತ್ತವಾಗಿ ಹಮ್ಮಿಕೊಂಡಂತ ಉತ್ತಮರ ಮನೆತನ ಅರ್ಥಾತ್ ಧರ್ಮವಂತರು ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಉದ್ಘಾಟಕರು, ಅಧ್ಯಕ್ಷರು, ಗೌರವಾಧ್ಯಕ್ಷರು, ಪಾರಿವಾರ ಆಳಿಸಿದವರು, ಬಲೂನ್ ಉದ್ಘಾಟಕರು, ಸಸಿಗೆ ನೀರು ಉಣಿಸಿದವರು, ಹೀಗೆ ಈ ಒಂದು ವಿವಿಧ ರೀತಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಒಂದು ನಾಟಕಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದಂತ ವೇದಿಕೆ ಅಲಂಕರಿತರಾದಂತಹ ಸರ್ವರನ್ನು ಈ ಒಂದು ನಾಟ್ಯ ಸಂಘದ ಪರವಾಗಿ, ಜಾತ್ರಾ ಕಮಿಟಿಯ ಪರವಾಗಿ, ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಮಣಿಯಪ್ಪ ಮಾದಾರ್